ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ವಿಶ್ರುತಾ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಫುಲ್ ಲೆಂತ್ ಸ್ಲೀವ್ಸ್ ಅನ್ನ ಇಲ್ಲಿವರೆಗೂ ಫುಲ್ ಲೆಂತ್ ಪುಷಪ್ ಸ್ಲೀವ್ಸ್ ತರ ಬರುತ್ತಲ್ಲ, ಆ ರೀತಿ ಸ್ಲೀವ್ಸ್ ಅನ್ನ ಯಾವ ರೀತಿ ನಾವು ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಮೊದಲಿಗೆ ಕ್ಲಾತ್ ಅನ್ನ ತಗೊಳ್ಳಿ. ಕ್ಲಾತ್ ಅನ್ನ 4 ಫೋಲ್ಡ್ ಅಲ್ಲಿ ಫೋಲ್ಡ್ ಅನ್ನ ಹಾಕೊಳ್ಳಿ. ನಾಲ್ಕು ಫೋಲ್ಡ್ ಅಲ್ಲಿ ರೀತಿ ಫೋಲ್ಡ್ ಅನ್ನ ಹಾಕೊಂಡು 4 ಫೋಲ್ಡ್ ಅಲ್ಲಿ ಫೋಲ್ಡ್ ಅನ್ನ ಹಾಕೊಳ್ಳಿ. ಎರಡು ಸ್ಲೀವ್ಸ್ ಕೂಡ ಒಂದೇ ಸಲ ಕಟಿಂಗ್ ಮಾಡಬಹುದು. ಈಗ ತಗೊಂಡ್ಮೇಲೆ ಮೊದಲಿಗೆ ನಿಮ್ಮ ಹ್ಯಾಂಡ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಟೋಟಲ್ ಎಷ್ಟು ಲೆಂತ್ ಬೇಕು ಅಂತ. ನಾನು ಹ್ಯಾಂಡ್ ಲೆಂತ್ ಬಂದ್ಬಿಟ್ಟು 25 ಇಂಚ್ ಇದೆ. ಇದಕ್ಕೆ 5 ಇಂಚು ಎಕ್ಸ್ಟ್ರಾ ಇಟ್ಕೊಂಡು 30 ಇಂಚಿಗೆ ಇಡ್ತಾ ಇದ್ದೀನಿ. ಈ 5 ಇಂಚ್ ಎಕ್ಸ್ಟ್ರಾ ಇಟ್ಟಿರೋದಿಲ್ಲಿ ಪುಷ್ ಅಪ್ ಪ್ಯಾಂಟ್ ನಾವ್ ಯಾವ ರೀತಿ ಪುಷ್ ಬರುತ್ತೋ ಆ ರೀತಿ ಸ್ಲೀವ್ಸ್ಗೂ ಕೂಡ ಪುಷ್ ಬರುತ್ತೆ. ಈ ಕಡೆ ಒಂದೇ ಲೆವೆಲ್ ಅಲ್ಲಿ ಇರೋ ತರ ಕಟಿಂಗ್ ಮಾಡ್ಕೊಳ್ಳಿ. ಹೀಗೆ ಲೆವೆಲ್ ಆಗಿ ಕಟ್ ಮಾಡ್ಕೊಂಡ್ಮೇಲೆ ಈಗ 30 ಇಂಚು ಉದ್ದ, ಈ ಕಡೆ 1 ಇಂಚು ಮೊದಲಿಗೆ ಮಾರ್ಜಿನ್ ಅನ್ನ ಹಾಕೊಳ್ಳಿ. ಡಬಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ನ ಮಾಡ್ಕೊಳ್ಳಕ್ಕೆ 1 ಇಂಚು ಬಿಡಬೇಕು. ಹೀಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಈಗ ನಾವು 30 ಇಂಚಿಗೆ ಮಾರ್ಕ್ ಅನ್ನ ಹಾಕೊಳ್ಳಿ. ಇಂಚಿಗೆ ಮಾರ್ಕ್ ಹಾಕೊಂಡು ಈ ಕಡೆಗೂ ಕೂಡ ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳಿ. ಸ್ಟಿಚಿಂಗ್ ಮಾರ್ಜಿನ್ ಹೀಗೆ ಮಾರ್ಕ್ ಹಾಕೊಂಡು ಈ ಮಾರ್ಕ್ಗೆ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನ ಹಾಕೊಳ್ಳಿ. ಹಾಕೊಂಡು ಇಲ್ಲಿ ಕಟ್ ಮಾಡ್ಕೋಬೇಡೋಣ, ಕ್ಲಾತ್ ಜಾರ್ದೀರ ಇರುತ್ತೆ. ಹೀಗೆ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂಡು ಇಷ್ಟಕ್ಕೆ ಕಟ್ ಮಾಡ್ಕೊಂಡ್ಮೇಲೆ ಡೌನಿಂಗ್ಗೆ ನಾನು 4 ಇಂಚಸ್ ಇಡ್ತಾ ಇದ್ದೀನಿ. ಲೆಂತ್ ಜಾಸ್ತಿ ಆದಷ್ಟು ಡೌನಿಂಗ್ ಕೂಡ ಜಾಸ್ತಿ ಮಾಡ್ಕೊಳ್ಳಿ. 4 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಒಂದು ಲೈನ್ ಅನ್ನ ಸ್ಟ್ರೈಟ್ ಆಗಿ ಹಾಕೊಳ್ಳಿ. ಹೀಗೆ ಹಾಕೊಂಡು ಇಲ್ಲಿಂದ ಮೇಲೆಯಿಂದ 7.5 ಇದ್ರ ಮೇಲೆ ಮಾರ್ಕ್ ಅನ್ನ ಹಾಕ್ತಾ ಇದ್ದೀನಿ. ಹೀಗೆ ಮಾರ್ಕ್ ಹಾಕೊಂಡು
ನಾರ್ಮಲ್ ಆಗಿ ನಾವು ಸ್ಲೀವ್ಸ್ನ ಯಾವ ರೀತಿ ಮಾರ್ಕ್ ಮಾಡಿ ಕಟಿಂಗ್ ಮಾಡ್ತೀವೋ ಸೇಮ್ ಅದೇ ರೀತಿನೇ ಇಲ್ಲೂ ಕೂಡ ಮಾರ್ಕ್ ಮಾಡ್ಕೋಬೇಕು. ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನ ಹಾಕೊಳ್ಳಿ. ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡಿ ಹೀಗೆ ಲೈನ್ ಹಾಕೊಂಡು ಸೆಂಟರ್ಗೆ ಮಾರ್ಕ್ ಮಾಡಿ ಶೇಪ್ ಅನ್ನ ಹೀಗೆ ಮಾರ್ಕ್ ಮಾಡ್ಕೊಂಡ್ಮೇಲೆ ಈ ಕಡೆ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಈಗ ಇಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ. ಇಲ್ಲೊಂದು ಕಟ್ಸ್ ಅನ್ನ ಹಾಕೊಳ್ಳಿ. ಹೀಗೆ ಹಾಕೊಂಡ್ಮೇಲೆ ನೆಕ್ಸ್ಟ್ ಈ ಕಡೆ ಸ್ಲೀವ್ಸ್ ಲೂಸ್ ಅನ್ನ ಹಾಕೋಬೇಕು. ಸೆಂಟರ್ ಅಲ್ಲಿ ಸ್ಲೀವ್ಸ್ ಲೂಸ್ ಎಷ್ಟಿದೆಯೋ ನೋಡ್ಕೊಳ್ಳಿ. ಇಲ್ಲಿ ಎಷ್ಟಿದೆಯೋ ನೋಡ್ಕೊಳ್ಳಿ. ಇಲ್ಲಿ 6 ಇಂಚಸ್ ಇದೆ. ಇಲ್ಲಿ 5.5. ಕೆಳಗಡೆ ಇಲ್ಲಿ ನಿಮಗೆ ಎಷ್ಟು ಲೂಸ್ ಇದೆಯೋ ನೋಡ್ಕೊಳ್ಳಿ. ಇಲ್ಲಿ 3.5 ಇದೆ. 4 ಇಂಚಸ್ಗೆ ಮಾರ್ಕ್ ಅನ್ನ ಹಾಕೊಂಡಿದ್ದೀನಿ. ಈಗ ಈ ಮಾರ್ಕ್ಗಳನ್ನ ಸೇರಿಸ್ಕೊಂಡು ಒಂದು ಲೈನ್ ಅನ್ನ ಹಾಕೊಳ್ಳೋಣ. ಹೀಗೆ ಮಾರ್ಕ್ ಅನ್ನ ಹಾಕೊಂಡು ಇಲ್ಲಿ ಕೂಡ 3.5ಗೆ 4 ಇಂಚಸ್ಗೆ ಹಾಕೊಳ್ಳಿ. ಇಲ್ಲಿನೂ ಇದು ಎಕ್ಸ್ಟ್ರಾ 5 ಇಂಚಸ್ ಇದೆ ಅಲ್ವಾ, ಇಲ್ಲಿ ಇದು ಸ್ಟ್ರೈಟ್ ಆಗಿ ಹಾಕೊಳ್ಳಿ. ಈ ರೀತಿ ಸ್ಟ್ರೈಟ್ ಆಗಿ ಹಾಕೊಂಡು ಇಲ್ಲಿಂದ ಹೀಗೆ ಕ್ರಾಸ್ ಆಗಿ ಸೇರಿಸ್ಕೊಳ್ಳಿ. ಇದು ಸ್ಟ್ರೈಟ್ ಆಗಿ ಇಲ್ಲಿ ಪುಷಪ್ ಬರುತ್ತಲ್ಲ, ಅದು ಮಾರ್ಜಿನ್ 2 ಇಂಚು ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ಹೀಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈಗ ಮಾರ್ಕಿಂಗ್ ಕಂಪ್ಲೀಟ್ ಆಗಿದೆ. ಇಷ್ಟಕ್ಕೆ ಕಟ್ ಮಾಡ್ಕೊಳ್ಳೋಣ. ಹೀಗೆ ಕಟ್ ಮಾಡ್ಕೊಂಡ್ರೆ ಫುಲ್ ಲೆಂತ್ ಸ್ಲೀವ್ಸ್ ಕಂಪ್ಲೀಟ್ ಆಗುತ್ತೆ. ಈಗ ಇದನ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಸ್ಲೀವ್ಸನ್ನ ತಗೊಂಡು ಮೊದಲಿಗೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ನಾವು 1 ಇಂಚ್ ಮಾರ್ಜಿನನ್ನು ಬಿಟ್ಟಿರ್ತೀವಲ್ಲ, ಆ 1 ಇಂಚ್ ಮಾರ್ಜಿನನ್ನು ಹೀಗೆ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಎರಡೂ ಸ್ಲೀವ್ಸ್ಗೂ ಕೂಡ ಸೇಮ್ ಇದೇ ರೀತಿಯೇ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಹೀಗೆ ಈ ಎಡ್ಜಸ್ಸನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಫೋಲ್ಡನ್ನು ನೀಟಾಗಿ ಹಾಕ್ಕೊಂಡು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಇನ್ನೊಂದು ಸ್ಲೀವ್ಸ್ ಇದೆಯಲ್ಲ, ಅದನ್ನು ಕೂಡ ಸೇಮ್ ಇದೇ ರೀತಿಯೇ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈಗ ಎರಡೂ ಸ್ಲೀವ್ಸನ್ನು ಕೂಡ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ಈಗ ಈ ಸ್ಲೀವ್ಸನ್ನು ಒಂದ್ರ ಮೇಲೆ ಒಂದು ಸೀದಾ ಹಾಕ್ಕೊಳ್ಳಿ, ಇನ್ನೊಂದು ಅದ್ರ ಮೇಲೆ ಉಲ್ಟಾ ಹಾಕ್ಕೊಳ್ಳಿ. ಹಾಕ್ಕೊಂಡು ನಾವು ಕಟಿಂಗ್ ಮಾಡಬೇಕಾದ್ರೆ ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಂಡಿರೋದಿಲ್ಲ ಅಲ್ಲ, ಕಟ್ ಮಾಡ್ಕೊಂಡಿದ್ರೆ ಓಕೆ, ನಾನು ಈಗ ಕಟ್ ಮಾಡಿಲ್ಲ. ಈಗ ಇದಕ್ಕೆ ನಾವು ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಸೀದಾ ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದನ್ನು ಉಲ್ಟಾ ಇಟ್ಕೊಂಡು ಈ ರೀತಿ ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಳೋಣ. ಎರಡೂ ಸ್ಲೀವ್ಸ್ಗೂ ಕೂಡ ಒಂದೇ ಸಲ ಈ ರೀತಿ ಕಟ್ ಮಾಡ್ಕೋಬೋದು. ಹೀಗೆ ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ನಾವು ಡ್ರೆಸ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಡ್ರೆಸ್ಸನ್ನು ತಗೊಂಡು ಇದರಲ್ಲಿ ಮೊದಲಿಗೆ ಫ್ರಂಟು ಬ್ಯಾಕು ಯಾವುದು ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ್ಮೇಲೆ
ಈಗ ಇದನ್ನು ನಾವು ತಗೊಂಡು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಲೀವ್ಸನ್ನು ಈ ರೀತಿ ಶೋಲ್ಡರ್ ಹತ್ರ ನಾವು ಸೆಂಟರ್ಗೆ ಮಾರ್ಕ್ ಮಾಡಿದ್ದೀವಲ್ಲ, ಚಿಕ್ಕದಾಗಿ ಕಟ್ಸಿಟ್ಕೊಂಡು ಅದನ್ನು ನೋಡಿಕೊಂಡು ಈ ರೀತಿ ಜೋಡಿಸ್ಕೊಳ್ತಾ ಅರ್ಧ ಇಂಚು ಮಾರ್ಜಿನನ್ನು ಬಿಟ್ಟು ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಜೋಡಿಸ್ಕೊಳ್ತಾ ಸ್ಟಿಚ್ಚನ್ನು ಮಾಡಿಕೊಂಡ್ರೆ, ಮೊದಲಿಗೆ ನಾನು ಈ ರೀತಿ ಅರ್ಧದಿಂದ ಸ್ಟಿಚ್ ಮಾಡ್ತಾಯಿದ್ದೀನಿ. ಈಗ ಮಾಡೋದ್ರಿಂದ ಸ್ಲೀವ್ಸು ಪರ್ಫೆಕ್ಟಾಗಿ ಅಟ್ಯಾಚನ್ನು ಮಾಡ್ಕೋಬೋದು. ಇಲ್ಲ ಅಂದರೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಬರೋ ಚಾನ್ಸಸ್ ಇರುತ್ತೆ. ಹೊಸದಾಗಿ ಕಲಿಯೋರು ಈ ರೀತಿ ಫಾಲೋ ಮಾಡಿ ತುಂಬಾ ಈಸಿಯಾಗಿ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೋಬೋದು. ಸೆಂಟರಿಂದ ಈ ರೀತಿ ಇಟ್ಕೊಂಡು ಅರ್ಧಕ್ಕೆ ನಾವು ಆಲ್ರೆಡಿ ಸ್ಟಿಚ್ ಮಾಡಿದ್ವಲ್ಲ, ಇನ್ನು ಅರ್ಧನ ಈ ರೀತಿ ಮತ್ತೆ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ಸೇಮ್ ಮೆಥಡಲ್ಲಿ ಇನ್ನೂ ಒಂದು ಸ್ಲೀವ್ಸನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಎರಡೂ ಸ್ಲೀವ್ಸನ್ನು ಕೂಡ ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಒಂದು ಸಲ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಅದ್ರ ಮೇಲೆ ಮತ್ತೆ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಅಂದರೆ ಕಂಪಲ್ಸರಿಯಾಗಿ ಡಬಲ್ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಈಗ ಸ್ಲೀವ್ಸನ್ನು ನಿಧಾನಕ್ಕೆ ಆಗಲಿ ಅಟ್ಯಾಚನ್ನು ಮಾಡ್ಕೊಳ್ಳಿ. ಅರ್ಧ ಇಂಚು ಮಾರ್ಜಿನನ್ನು ಬಿಟ್ಟು ಈ ರೀತಿ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈಗ ಎಕ್ಸ್ಟ್ರಾ ನಿಮಗೆ ಸ್ಲೀವ್ಸ್ ಏನಾದರೂ ಇದ್ದರೆ ಅದನ್ನು ಒಂದೇ ಲೆವೆಲಾಗಿ ಕಟ್ ಮಾಡಿಕೊಂಡು ಮೊದಲಿಗೆ ಎಡ್ಜ್ಗೆ ಈ ರೀತಿ ಒಂದು ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ಹೀಗೆ ಎಡ್ಜಸ್ಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ನೆಕ್ಸ್ಟು ನಾವು ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀವೋ ಆ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ಚನ್ನು ಮಾಡಿಕೊಂಡ್ರೆ ನಮ್ಮ ಸ್ಲೀವ್ಸು ಕಟಿಂಗ್ ಮತ್ತು ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಈ ರೀತಿ ಎಡ್ಜ್ಗೇನೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈ ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಔಟ್ಸೈಡ್ಗೆ ಬರಬೇಕು. ಅಂದರೆ ಸ್ಲೀವ್ಸ್ ಯಾವ ಕಡೆ ಇದೆಯೋ ಆ ಕಡೆಗೆ ಬರಬೇಕು. ಆ ರೀತಿ ನೋಡ್ಕೋಬೇಕು. ಹೀಗೆ ಎಡ್ಜ್ಗೇನೆ ನಾನು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಈಗ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. 2 ಇಂಚಸ್ ಮಾರ್ಜಿನನ್ನು ಬಿಟ್ಟಿದ್ವಲ್ಲ, ಆ ಮಾರ್ಜಿನನ್ನು ಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಸ್ಲೀವ್ಸು ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಇದರ ಡ್ರೆಸ್ ಕಟ್ಟಿಂಗ್ ವಿಡಿಯೋ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಟೋಟಲ್ ಡ್ರೆಸ್ಸನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದನ್ನು ಅಪ್ಲೋಡ್ ಮಾಡಿದ್ಮೇಲೆ ಅದರ ಲಿಂಕನ್ನು ಕೂಡ ನಾನು ಇದರ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈಗ ಇದನ್ನು ಸ್ಟಿಚ್ ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ. ಇದೀಗ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಹೀಗೆ ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೊಬಿಡಿ.